Thank you, Satish ji. Satish Dhole. Yes. Thank you so much. Wonderful work. ಒಂದು ಅದ್ದೂರಿ ಸಾಧನೆ ಇದು. ವೆರಿ ಗುಡ್. ಎಸ್ಪೆಷಲಿ ಕಾರ್ಪೊರೇಷನ್ ಅಲ್ಲಿ ಈ ತರ ಕನ್ಫ್ಯೂಷನ್ಸ್ ಬಹಳ ಇರ್ತವೆ. ಅದರಲ್ಲಿ ನೀವು 100% ಡಿಜಿಟಲೈಸೇಷನ್ ಮಾಡಿದಿರಿ, ಶ್ಲಾಘನೀಯ. ನಮ್ಗೆ ಬಹಳ ಸಂತೋಷದ ವಿಚಾರ ಇದು. ಇಡೀ ಜಿಲ್ಲೆಗೆ ಮಾದರಿಯಾಗಿ ತೋರಿಸಿದಿರಿ. ಇಷ್ಟು ಕಾಂಪ್ಲಿಕೇಶನ್ ಅಲ್ಲಿ ಫಸ್ಟ್ ಮಾಡಿದಿರಿ 100% ಡಿಜಿಟಲೈಸೇಷನ್. ವಿ ಆರ್ ವೆರಿ ವೆರಿ ಪ್ರೌಡ್ ಆಫ್ ಯು. ವೆರಿ ಗುಡ್. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ನಿಮಗೂ ವೆರಿ ನೈಸ್ ಟು ಬಿ ಮೀಟಿಂಗ್ ಬೋತ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್. ನಾವು ಸ್ವಲ್ಪ ಬೈತಾ ಇರ್ತೀವಿ, ಆದ್ರೆ ಫೈನಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಸೊ ಥ್ಯಾಂಕ್ ಯು. ಎಲ್ಲ ಸಾಮಾನ್ಯವಾಗಿ ಎಲ್ಲ ದುಬೈ ಮತ್ತು ಅಮೆರಿಕಾದಲ್ಲಿದ್ದಾರೆ ಸರ್. ಅಲ್ಲಿ ಗ್ರೀನ್ ಕಾರ್ಡು ಸಿಕ್ಕಿದೆ ಸರ್, ಬಟ್ ಇಲ್ಲಿ ಹೆಸರಿದೆ ಅವ್ರದೆಲ್ಲ. ಇಂಥ ಇದ್ರೊಳಗೆ ಸರ್ ಇವ್ರು ಏನಂತಂದ್ರೆ ಹೈಯೆಸ್ಟ್ ಬೆಸ್ಟ್ ಸೂಪರ್ವೈಸರ್ ತಿಳ್ಕೊಂಡು 8 ಪೊಲೀಸ್ ಇಟ್ಕೊಂಡು ಹಾಕಿದೆ ಸರ್. ನಂತರ ಪ್ರಮೋದ್ ಸರ್ ಇವರು ಏನಂತಂದ್ರೆ ಸರ್ ಇವ್ರದೆಲ್ಲ ನಮ್ದೆಲ್ಲ ಏನಂತಂದ್ರೆ ಎಕ್ಸ್ಟೆನ್ಷನ್ ಏರಿಯಾ ಸರ್. ಅವರು ಒಳ್ಳೆ ಸಾಧನೆ ಮಾಡಿದ್ರು ಸರ್. ಆನಂತರ ಅವರು ನಮ್ಮ ನೋಡಲ್ ಆಫೀಸರ್ ಒಳಗೆ 25 ಪೋಲಿಂಗ್ ಸ್ಟೇಷನ್ ಒಬ್ಬೊಬ್ರು ಕೊಟ್ಟಿದ್ದೀನಿ ಸರ್. ಅದರೊಳಗೆ ಹೈಯೆಸ್ಟ್ ಏನಂತಂದ್ರೆ ಪರ್ಫಾರ್ಮೆನ್ಸ್ ಮಾಡಿದವರು ಮಾಂತೇಶ್ ಕುಂಬಾರ್. ಗಂಧರ್ವ ರಂಗಮಂದಿರದಲ್ಲಿ ಎಲ್ಲಾ ಬೂತ್ ಮಟ್ಟದ ಅಧಿಕಾರಿಗಳಿಗೆ, ಸೂಪರ್ವೈಸರ್ಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆಯನ್ನು ಜರುಗಿಸಿದ್ರು ಶನಿವಾರ ದಿನ. ಅವತ್ತು ಸರ್ ನೀವೆಲ್ಲ ಎಸ್ಐದಲ್ಲಿ ಅತಿ ಹೆಚ್ಚು ಯಾರು ಪ್ರಗತಿ ಮಾಡ್ತಿರಲ್ಲ ನಿಮ್ ಮನೆಗೆ ಬರ್ತೀನಿ ಅಂತ ತಿಳ್ಕೊಂಡು ಆಶ್ವಾಸನೆಯನ್ನು ಕೊಟ್ಟಿದ್ರು ಮಾತನಾಡುವಾಗ. ಆ ಸಂದರ್ಭದಲ್ಲಿ ಮಾತು ಕೊಟ್ಟಂತೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಏನಂತಂದ್ರೆ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ಮುಕ್ತಾಯಗೊಳಿಸಿದಂತ ಸತೀಶ್ ಧವಳೆ ಅವ್ರ ಮನೆಗೆ ಬಂದು ತಾವೇ ಖುದ್ದಾಗಿ ಬಂದು ಏನಂತಂದ್ರ ಸನ್ಮಾನ ಮಾಡಿ ಗೌರವಿಸಿದ್ದು ಜಿಲ್ಲಾಡಳಿತಕ್ಕೆ ಒಂದು ಅತ್ಯಂತ ಹೆಮ್ಮೆ ಪಡುವಂತ ಸಂಗತಿ. ಜೊತೆಗೆ ಈ ದಕ್ಷಿಣ ಮತಕ್ಷೇತ್ರದಲ್ಲಿ ನಾವೆಲ್ಲ SIR ಕೆಲಸ ಮಾಡಿದಲ್ಲ, ನಮಗೂ ಏನಂತಂದ್ರೆ ಒಂದು ಹೆಮ್ಮೆ ಬರುವಂತ ಕೆಲಸ. ಯಾಕಂದ್ರೆ ಒಬ್ಬ ಬೂತ್ ಮಟ್ಟದ ಅಧಿಕಾರಿಯ ಮನೆಗೆ ಮುಕ್ತಾಯ ಮಾಡಿದ್ದಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಬಂದು ಏನಂತಂದ್ರೆ ಸನ್ಮಾನ ಮಾಡ್ತಾರಂತಂದ್ರ ಮೋಸ್ಟ್ಲಿ ನಮ್ದೆಲ್ಲ ಯೋಗ ಅಂತ ತಿಳ್ಕೊಂಡು ನಾ ಹೇಳಕ್ ಇಷ್ಟಪಡ್ತೀನಿ. ಇಂತ ಸುಂದರವಾದಂತ ಗಳಿಗೆಗೆ ಸಾಕ್ಷಿಯಾದಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಎಲ್ಲ ಅಧೀನ ಸಿಬ್ಬಂದಿಗಳಿಗೂ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳು. ಖಂಡಿತವಾಗಲೂ ಜಿಲ್ಲೆಯ ಪ್ರತಿಶತ 80 ಇದೆ ಈಗ ಸದ್ಯಕ್ಕೆ. ನಾವು ದಕ್ಷಿಣದವ್ರು ಏನಂತಂದ್ರೆ 63% ಇವತ್ತಿಗೆ ರೀಚ್ ಆಗಿದೀವಿ. 1,60,000 ಏನಂತಂದ್ರೆ ವೋಟರ್ಸ್ ಅನ್ನ ಇಲ್ಲಿವರೆಗೆ ಡಿಸ್ಚಾರ್ಜ್ ಮಾಡಿದೀವಿ. ಇನ್ 70,000 ಏನಂತಂದ್ರೆ ವೋಟರ್ಸ್ ನ ನಾವು ಬರೋ ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡಬೇಕು. ನಾವೆಲ್ಲ ಮತದಾರರಲ್ಲಿ ಒಂದು ವಿನಂತಿ ಮಾಡ್ಕೊಳಕ್ ಇಷ್ಟಪಡ್ತೀನಿ. ನಿಮಗೆ ನಾವು ಫಾರ್ಮ್ ಕೊಟ್ಟಿವಿ, ನಮ್ ಫಾರ್ಮ್ ಅನ್ನ ವಾಪಸ್ ಕೊಡ್ತಾ ಇಲ್ಲ. ದಯವಿಟ್ಟು ನಿಮ್ಗೆ ತಿಳಿದ್ರೆ ತುಂಬಿ ಕೊಡಿ, ತಿಳಿದೇ ಇದ್ರೆ ಹಾಗೆ ತಂದು ಏನಂತಂದ್ರೆ ಬ್ಲಾಂಕ್ ಕೊಡಿ. ನಮ್ಮ BLOಗಳು ಏನ್ ಮಾಡ್ತಾರೆ ಅಂತಂದ್ರೆ ತುಂಬಿ ಏನಂತಂದ್ರೆ ಅವರು ಏನಂತಂದ್ರೆ ಡಿಸ್ಟ್ರಾಕ್ಷನ್ ಮಾಡ್ಕೊಳ್ತಾರೆ. ಒಂದನ್ನ ನೆನ್ಪಿಟ್ಕೊಡ್ರಿ, ನೀವು ಫಾರ್ಮ್ ಅನ್ನ ಕೊಡದೇ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಹೆಸರು ಮತದಾರ ಪಟ್ಟಿಯಿಂದ ಡಿಲೀಟ್ ಆಗ್ತದೆ. ಇಲ್ಲಿವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು SIRದಾಗ ಯಾರಿಗೂ ಏನು ಸ್ಟ್ರಿಕ್ಟ್ ಆಗಿ ಹೇಳಿಲ್ಲ, ಒತ್ತಡ ಹೇರಿಲ್ಲ, ನಾವು ಒತ್ತಡ ಹೇಳಿಲ್ಲ. ಅವರು ಯಾರಿಗೂ ಶೋಕಾಸ್ ನೋಟಿಸ್ ಕೊಟ್ಟದ್ ನಮಗಂತೂ ಇಲ್ಲ, ನಾವು ಯಾರಿಗೂ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ. ಬಟ್ ಎಲ್ಲವೂ ಪ್ರೇಮದಿಂದನೇ ಸ್ಟಾರ್ಟ್ ಆಗಿದೆ ಕೆಲಸ, ಪ್ರೇಮದಿಂದ ನಡ್ತಾ ಇದೆ. ಈ ಜಗತ್ತನ್ನ ಗೆಲ್ಲುವುದು ಪ್ರೇಮದಿಂದ ಮಾತ್ರ ಐತಿ. ಮೋಸ್ಟ್ಲಿ ಆ ಮುಖಾಂತರನೇ SIR ಕೆಲಸ ನಾವು ಮಾಡ್ತಾ ಇದೀವಿ. ವಿಶೇಷವಾಗಿ ಏನಂತಂದ್ರೆ ಸತೀಶ್ ಧವಳೆ ಅವರು, ಪೂನಂ ಬಾಬಲಿ ಅವರು, ಕಾವಳೆ ಮೇಡಮ್ ಅವರು ನೋಡಿ ಹೆಣ್ಮಕ್ಳಾಗಿ 1000 ವೋಟರ್ಸ್ ಅನ್ನ ಡಿಸ್ಚಾರ್ಜ್ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡುವಂತ ಕೆಲಸ. ಯಾಕಂತಂದ್ರೆ ಒಂದ್ ಮತದಾರ ಒಂದ ಮನೆಯೊಳಗ ಇನ್ನೊಂದು ಪೋಲಿಂಗ್ ಸ್ಟೇಷನ್ ದಲ್ಲಿದೆ, ಗಂಡನ ಒಂದು ಪೋಲಿಂಗ್ ಸ್ಟೇಷನ್ ದಲ್ಲಿದೆ, ಹೆಂಡತಿದ ಒಂದು ಪೋಲಿಂಗ್ ಸ್ಟೇಷನ್ ದಲ್ಲಿದೆ. ಇಂಥ ಸಂದರ್ಭದಲ್ಲಿಯೂ ಸರ ಬೆಳಗಾವಿ ಇಂಥ ದೊಡ್ಡ ಮಳೆಯೊಳಗನ ಈ ಕೆಲಸ ಮಾಡ್ತಾರ ಅಂತಂದ್ರೆ ನಿಜವಾಗ್ಲೂ ನಮ್ BLO ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಅನಿಸ್ತದ. ನಮ್ಮ ಸೂಪರ್ವೈಸರ್ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಅನಿಸ್ತದ. ನಮ್ಮ ನೋಡಲ್ ಆಫೀಸರ್ ಬಗ್ಗೆ, ನಮ್ಮ ಚುನಾವಣಾ ಶಾಖೆ ಬಗ್ಗೆ ನಮಗ್ ಹೆಮ್ಮೆ ಅನಿಸ್ತದ. ಬಹಳ ಸಂತೋಷದಿಂದ ಖುಷಿಯಿಂದ ನಕ್ಕೊಂತ ಕೆಲಸ ಮಾಡಕತ್ತೀವಿ. ಕಾರಣ ಏನಂತಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಗೆ ಮೊದಲು ಏನಂತಂದ್ರೆ 29ರಿಂದ 12ನೇ ತಾರೀಕು ತನಕ ನಾವ್ ಏನಂತಂದ್ರೆ ಮನೆಗೆ ಹೋದಿವಿ. 70% ಫಾರ್ಮ್ ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಬಟ್ ನಾವ್ ಹಂಗ ಡಿಸ್ಟ್ರಿಬ್ಯೂಷನ್ ಮಾಡಕತ್ತೀವಿ, ಬಟ್ ತುಂಬ್ಕೊಂಡ್ ಬರಾಕತ್ರು. ಬಟ್ ಅವ್ರು ಎಲ್ಲಿ ಕೊಡ್ಬೇಕು ಅನ್ನೋದು ನಮಗ್ ಸಮಸ್ಯೆ ಆಯ್ತು.
ತುಂಬಿಕೊಂಡು ಬಂದವರು BLO ಹುಡುಕಾಡಕತ್ತಾರು, BLO ವೋಟರ್ಸ್ ಹುಡುಕಾಡ್ಕೊಂಡು ಹೊಂಟಿದ್ದಾರೆ. ಇವೆಲ್ಲಾ ಸಮಸ್ಯೆಗಳು ಇರೋದ್ರಿಂದ 12 ದಿವಸಗಳ ಕಾಲ ಕೊಟ್ಟಿವಿ. ಉಳಿದ ಫಾರ್ಮ್ಗಳನ್ನ ಮಾತ್ರ ಇಟ್ಕೊಂಡಿದ್ವಿ. ಮತ್ತೆ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಅರ್ಧ ದಿನ ಪೊಲೀಸ್ ಸ್ಟೇಷನ್ ಕೂತ್ಕೋತೀವಿ, ಒಂದು ಅರ್ಧ ದಿನ ಮತ್ತೆ BLO ಹತ್ರ ಹೋಗಿ ಫಾರ್ಮ್ಗಳನ್ನ ಕೊಡ್ತೀವಿ, ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾಡಿದ ಫಾರ್ಮ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದೀವಿ. ಒಟ್ಟಿನಲ್ಲಿ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ SIR ಕೆಲಸ ಬಹಳ ಸಿಸ್ಟಮೆಟಿಕ್ ಡಿಸಿಪ್ಲಿನ್ ಆಗಿ ನಡೀತಾ ಇದೆ. ಯಾವುದೇ ಲೋಪದೋಷಗಳಿಲ್ಲ. ಇವನ್ ಮೊನ್ನೆ ಅನ್ಬುಕುಮಾರ್ ಸರ್ ಬಂದಿನಂತಂದ್ರೆ ವಡಗಾಂವ್ ಶಾಲೆಗೆ ಬಂದಿದ್ರು, ನಮ್ಮನ್ನೆಲ್ಲ ಬಹಳಷ್ಟು ಅಪ್ರಿಶಿಯೇಟ್ ಮಾಡಿ ಹೋದ್ರು. ಇಷ್ಟು ಚಂದ ಉತ್ತರ ಕೊಟ್ಟರು ನಮ್ಮ BLOಗಳು. ನಮಗ್ ಮಾತಾಡ್ಬೇಡಂದ್ರು, ನಾವು ಸುಮ್ ಕೂತೀವಿ. ಅವರು BLO ಜೊತೆ ಮಾತಾಡ್ರು, BLO ಅವರು ಉತ್ತರ ಕೊಟ್ರು. ಇನ್ನೂ ಒಂದು ತಿಂಗಳು ಏನ್ ಮಾಡ್ಬೇಕು ಅನ್ನೋದನ್ನು ಸಹ ಅಡ್ವಾನ್ಸ್ ಏನಂತಂದ್ರ ಅನ್ಬುಕುಮಾರ್ ಸರ್ ಹೇಳಿದ್ರು. ಸರ್ ಬಹಳ ಖುಷಿ ಪಟ್ಟು ನಮ್ ಹೆಗಲ ಮೇಲೆ ಕೈ ಹಾಕಿ ಬಹಳ ಚಲೋ ಕೆಲಸ ಮಾಡಿಪ್ಪ, ಥ್ಯಾಂಕ್ಸ್ ಅಂತ ನಮ್ಗೆಲ್ಲ ಏನಂತಂದ್ರ